ನಾನು ಒತ್ತಾಯ ಮಾಡು ಏನೂ ಕೇಳಿಲ್ಲ, ಬಟ್ ನನ್ನ ಹುಡ್ಕೊಂಡು ನಮ್ಮನೆ ತನಕ ಬಂದಿದ್ದಾನೆ. ಸೊ ಹಾಗಾಗಿ ಅಟ್ಲೀಸ್ಟು ನಿಮ್ಮ ಮುಂದೆ ನಾನು ವಿಡಿಯೋ ಮಾಡ್ತಿರೋದೇ ನಿಮಗೆ ಖುಷಿ ಆಗುತ್ತೆ ಅಂತ ಹೇಳಿ. ಸೊ ಅಟ್ಲೀಸ್ಟು ನನ್ನ ಹುಡ್ಕೊ ಬಂದಿರೋದು ನನ್ನ ವೀಡಿಯೋದಿಂದ, ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಆ್ಯಂಡು ಮತ್ತೆ ನೀನು ಹೋಗೋದು ಯಾವಾಗ ಬೆಂಗಳೂರಿಗೆ? ಅಗೇನ್ ಸ್ಲಿಪ್ಪರ್ ಹಾಕೊಂಬಂದು ಮತ್ತೆ ಹೋಗೋದು ಯಾವಾಗ? ಹೋಗೋದು ನೋಡಬೇಕು, ಯಾಕಂದರೆ ಇನ್ನೂ ಊರಲ್ಲಿ ಒಂದು ಮದುವೆ ಐತಾ, ಅದು ಮುಗಿಸೋಗ್ಬೇಕು. ಹಾಗೆ ಅದು ಮುಗಿಸ್ಕೊಂಡು ಹೋಗೋದು. ಸ್ಕೂಲ್ ಇವಾಗ ಸ್ಟಾರ್ಟ್ ಆಗಿದೆ ಅಲ್ವಾ ನಿನಗೆ? ಸ್ಟಾರ್ಟ್ ಆಯಿತು. ಹಾಂ, ಅಂದರೆ ಯಾವಾಗಲೂ ಸ್ಟಾರ್ಟ್ ಆಯಿತು, May 25th ಸ್ಟಾರ್ಟ್ ಆಯಿತು. May 25th. ಮತ್ತೆ ಇವಾಗ ರಜೆ ಹಾಕಿದೆಯಾ? ಇವತ್ತು ಸಂಡೇ ಅಲ್ಲ? ಇವತ್ತು ಸಂಡೇ, ಬಟ್ ನೀನು ಮತ್ತೆ ಇರ್ತೀನಿ ಸ್ವಲ್ಪ ದಿನ ಅಂತ ಹೇಳ್ತೀಯಲ್ಲ, ಮದುವೆ ಮುಗಿಯೋದು. ನಾಳೆ ರಜೆ ಹಾಕ್ಬೋದು. ನಾಳೆ ರಜಾ? ಓಕೆ. ಹಾಗೆ ಮತ್ತೆ ನಮ್ಮೂರು ಇಷ್ಟ ಆಯ್ತಾ ನಿಂಗೆ? ತುಂಬ ಇಷ್ಟ ಆಯ್ತು. ಸಿಟಿಗಿಂತ ಹಳ್ಳಿನೇ ಜಾಸ್ತಿ ಬಿಟ್ಟು ಯೂತ್ಸ್ ಹೇಳಬೇಕು, ಈಗಿನ ಪೀಳಿಗೆಯವರಿಗೆ ಸಿಟಿಗಿಂತ ಹಳ್ಳಿ ಲೈಫೇ ಇಷ್ಟ ಅಂತ ಇವಾಗಿಂದನೇ ಅನಿಸ್ತಾ ಇದೆಯಲ್ಲ? ಆರಾಮ್ ಅನಿಸ್ತಾ ಇದೆಯಾ? ನೆಕ್ಸ್ಟ್ ನೀನು ಓದಿ ದೊಡ್ಡವನಾದ್ಮೇಲೆ ಏನಾಗ್ತೀಯಾ? ಇಲ್ಲ, ಹಣೆ ಬರದಲ್ಲಿ ಏನು ಬರ್ದೈತೋ ಅದೇ. ಯಾಕೋ ಹಿಂಗೆ ಹೇಳ್ತೀಯಾ? ಏನು ಒಂದು 50-60 ವರ್ಷ ಆಗಿ ಜೀವನದಲ್ಲೆಲ್ಲ ಕಷ್ಟಗಳನ್ನೆಲ್ಲ ನೋಡಿ ಜಿಗುಪ್ಸೆ ಬಂದಿರ್ತಾರೆ ಹೇಳ್ತೀಯಾ? ಏಕೆ ಇಷ್ಟು ಬೇಗ ಜೀವನ ಬೇಡ ಅಂತ ಅನಿಸ್ತಿದ್ಯಾ? ಹಂಗೆಲ್ಲ ಇಲ್ಲ. ನಂದು ಸೇಮ್ ಯೂಟ್ಯೂಬರ್ ಆಗಬೇಕು ಅಂತ. ಅಂದರೆ ಯೂಟ್ಯೂಬರ್, ವ್ಲಾಗ್ಸಿಂಗು, ಮನೆ ಹೋಮ್ ಟೂರು, ನಮ್ಮ ಅಣ್ಣನ ಜೊತೆ ಅಂದರೆ ಲೈಕ್ ಗೇಮ್ಸು, 1x1 ಇಕ್ಕೋದು, ಅದೆಲ್ಲ ಆಸೆ. ಯೂಟ್ಯೂಬರ್ ಆಗಬೇಕು ಅಂತ. ನೋಡಿ, ನೆಕ್ಸ್ಟ್ ಅಪ್ಕಮಿಂಗ್ ಯೂಟ್ಯೂಬ್ ಬ್ಲಾಗರ್ ಆಗಬೇಕು ಅಂತ ಇದ್ದಾರೆ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತಾರೋ ಅಂತ ಹೇಳ್ತೀನಿ. ಸೊ ಸದ್ಯದಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಏನು? ನಮ್ಮ ಅಣ್ಣ ಹೇಳೋನೇ ನಾನು ಬರೋ ತನಕ ವೆಯ್ಟ್ ಮಾಡೋ, ಆಮೇಲೆ ಮಾಡೋಣ ಅಂತ. ಹಾಗೆ. ಸೊ ನೆಕ್ಸ್ಟು ಸ್ಟಾರ್ಟ್ ಮಾಡ್ತಿರಲ್ಲ, ಅದಕ್ಕೆ ಒಳ್ಳೆಯದಾಗಲಿ. ಸೊ ಫಸ್ಟು ನೀನು ಎಜುಕೇಷನ್ನ ಕಂಪ್ಲೀಟ್ ಮಾಡು. ಡಿಗ್ರಿ ಅಟ್ಲೀಸ್ಟ್ ಡಿಗ್ರಿ ಹೋಲ್ಡರ್ ಆಗಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ನಿನ್ಗೇನು ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊ. ಏನಾಗಬೇಕು ಲೈಫಲ್ಲಿ ಗೋಲೇ ಯೂಟ್ಯೂಬ್ ಬ್ಲಾಗರ್ ಆಗಬೇಕು ಅಂತನಾ? ಅದೇನೋ ಗೋಲು? ಬೇರೆ ಅಚೀವೇ ಇಲ್ವಾ ಏನು? ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಥವಾ ಇದು ಏನು ಹೇಳೋ? ನನ್ನ ಆಸೆ ಮುಗ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಅಮ್ಮನ ಮುಗಿಸ್ತೀನಿ, ಅದು ಮುಗ್ಸೋಕ್ಕಾಗಿಲ್ಲ ಅಂದರೆ ನಮ್ಮ ಅಪ್ಪನ ಮುಗಿಸ್ತೀನಿ. ಏನದು ನಮ್ಮ ಅಮ್ಮನ ಮುಗಿಸ್ತೀನಿ, ನಮ್ಮ ಅಪ್ಪನ ಮುಗಿಸ್ತೀನಿ ಅಂತಿದ್ಯಾ? ಯಾವ ಥರ ಹೇಳು? ಫ್ಯಾಮಿಲಿನೂ ನಮ್ಮದು ಅಲ್ಲ, ನಿಮ್ಮ ಅಪ್ಪನ ಮುಗಿಸ್ತೀನಿ ಅಮ್ಮನ ಮುಗಿಸ್ತೀನಿ ಅಂತ ಆಸೆನಾ? ನಿಮ್ಮ ಅಪ್ಪ ಅಮ್ಮನ ಆಸೆ ಈಡೇರಿಸ್ತೀಯಾ ಅಂತನಾ? ಓ ಹಂಗೆ. ಯಾಕಂದರೆ ಅವರು ಅದೇ ನಾವು ಚಿಕ್ಕವರಿಂದನೂ ನಮ್ಮ ಜೊತೆ ಇದ್ದಾರಲ್ಲ, ಏನು ಕೊಡ್ಸು, ಆ ಕಡೆ ಅದು ಕೊಡ್ಸು ಇದು ಕೊಡ್ಸು ಅಂತ. ಅದಕ್ಕೆ ನಂದು ಫೇಲ್ ಆದರೆ ನಮ್ಮ ಫ್ಯಾಮಿಲಿ ದಾರು ಮಾಡ್ತೀನಿ. ಓ, ನಿನ್ನ ಗೋಲ್ ಏನಾದರೂ ಮಿಸ್ ಆದರೆ ನಿಮ್ಮ ಅಪ್ಪ ಅಮ್ಮನ ಗೋಲ್ನ ಈಡೇರಿಸಿದೆಯಾ? ಅಂದರೆ ಈಗ ನಿನ್ನ ಗೋಲ್ ಏನು ಫಸ್ಟ್? ನಾನು ಫಸ್ಟ್ ಯೂಟ್ಯೂಬರ್ ಗೋಲ್. ಓಕೆ, ಅದು ಸಕ್ಸಸ್ಫುಲ್ ಆಯ್ತಂದ್ರೆ ಆದ್ರೇನು ನಮ್ಮ ಅಪ್ಪ ಅಮ್ಮಂದು ಎರಡು ವಿಶ್ ನಮ್ಮ ಅಪ್ಪ ಅಮ್ಮಂದು ಎರಡೇ, ಐ ಮೀನ್ ಅವರಿಬ್ಬರು ಒಂದೇ ಇರ್ತಾರೆ. ಅದೇ ಇವಾಗ ನಮ್ಮ ಅಪ್ಪ ಇಂಜಿನಿಯರ್ ಹೇಳಿದ್ರು ನಮ್ಮ ಅಮ್ಮನೂ ಇಂಜಿನಿಯರ್ ಆಗುವಂತ. ಓ, ಒಂದೇ ಥರ ಹೇಳ್ತಾರೆ ಅಂತನಾ? ಹಾಂ, ಆ ಥರ. ಅಂದರೆ ನಿಮ್ಮಮ್ಮ ಏನು ಹೇಳ್ತಾರೆ, ಇಂಜಿನಿಯರ್ ಆಗು ಅಂತ ಹೇಳಿದ್ರೆ ನಿಮ್ಮ ಅಪ್ಪನೂ ಅದೇ ಹೇಳ್ತಾರಾ? ಇಬ್ರು ಸೇಮ್ ಹೇಳ್ತಾರೆ, ಇಬ್ರು ಡಿಫ್ರೆಂಟ್ ಹೇಳಲ್ಲ. ಸೊ ಹಾಗೆ. ಅಂದರೆ ನಿಮ್ಮಮ್ಮನ ಗೋಲ್ ಏನು ಹೇಳಿದ್ದಾರೆ? ನೀನು ಏನಾಗಬೇಕು ಅಂತ ಅಂದ್ಕೊಂಡಿದ್ದಾರೆ ಆಸೆ? ಅದು ನಂಗೆ ಗೊತ್ತಿಲ್ಲ, ಅದು ನಾನು ಬರೀ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಓಕೆ. ನಮ್ಮ ಅಪ್ಪ ಏನು ಹೇಳ್ತಾರೆ ಅದು ನಮ್ಮ ಅಮ್ಮನೂ ಹೇಳ್ತಾರೆ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಓ, ಎಕ್ಸಾಂಪಲ್ ಹೇಳ್ತಾ ಇದೆಯಾ? ಸೊ ನನ್ನ ಕಡೆಯಿಂದ ನಿನಗೆ ಏನು ಹೇಳೋದು ಅಂತ ಹೇಳಿದ್ರೆ, ಫಸ್ಟು ನೀನು ಬೇಸಿಕ್ ಎಜುಕೇಷನ್ನ ಕಂಪ್ಲೀಟ್ ಮಾಡು. ಅದಾದಮೇಲೆ ನಿನಗೇನು ಇಷ್ಟ ಆಗುತ್ತೋ ಆ ಫೀಲ್ಡಲ್ಲಿ ನೀನು ವರ್ಕ್ ಮಾಡು. ಯಾವುದೇ ರೀತಿ ಫೋರ್ಸೆಬಲಿ ಆಗಿರ್ಬೋದು, ನಮಗಿಷ್ಟ ಇಲ್ಲದೆ ಇರೋವಂಥ ಕೆಲಸ ಆಗಿರ್ಬೋದು, ಅದು ಯಾವುದನ್ನು ನೀನು ಮಾಡೋಕ್ಕೆ ಹೋಗ್ಬೇಡ. ಓಕೆ?
ಸೊ ಫಸ್ಟ್ ಎಜುಕೇಷನ್ ಕಂಪ್ಲೀಟ್ ಮಾಡು. ನೀನು ಇವಾಗ 4th ಸ್ಟ್ಯಾಂಡರ್ಡು, ನೀನು ಯೂಟ್ಯೂಬ್ ಬ್ಲಾಗ್ ಜೊತೆನೂ ಸ್ಟಾರ್ಟ್ ಮಾಡಿ, ಆದರೆ ಹೆಚ್ಚಾಗಿ ಮೊಬೈಲನ್ನ ಜಾಸ್ತಿ ಯೂಸ್ ಹೋಗ್ಬೇಡ. ಕಂಟೆಂಟ್ ಏನು ಬೇಕು ಅಂದರೆ ನಾವು ಮಾಡೋ ಕಂಟೆಂಟ್ ಇನ್ನೊಬ್ಬರಿಗೆ ಇಷ್ಟನೂ ಆಗಬೇಕು, ಆ್ಯಂಡ್ ಇಷ್ಟ ಆಗುತ್ತೆ ಇಲ್ಲ ಸೆಕೆಂಡ್ರಿ, ಬಟ್ ಅದರಿಂದ ಯಾವುದೇ ರೀತಿ ಕೆಟ್ಟ ವಿಡಿಯೋಗಳಿರಬಾರ್ದು. ಅಂದರೆ ನಾವು ಫಸ್ಟ್ ಸಾಂಗ್ ನಾವು ಸ್ಟಾರ್ಟ್ ಮಾಡಿದ್ರೆ ಸಾಂಗಿಂದನೇ ಮಾಡ್ತೀವಿ. ಅದು ತುಂಬ ಜನ ಲೈಕ್ ಕೊಡ್ತಾರೆ. ಸಾಂಗ್ ಇವರು ಓಕೆ, ಈ ಆಲ್ಬಮ್ ಸಾಂಗ್ ಥರನಾ ಏನು? ನಾನು ಸಿಂಗರ್ ಸಾಂಗ್ ಓಕೆ ಎಲ್ಲ. ಓಕೆ, ಆ ಸಾಂಗ್ ಮಾಡಬೇಕು ಅಂತ ಏನೇನೋ ಮಾಡ್ತಿದ್ಯಾ ಕಣೋ, ಅದರಲ್ಲೆಲ್ಲ ನಂಗೆ ಝೀರೋ ನಾಲೆಡ್ಜು. ಸೊ ಹಾಗೆ. ಹಾಂ ವಿಶ್ವನಾಥಣ್ಣ ಆರಾಮ? ಹಂಗೆ ಅಲ್ಲಿ ತನಕ ಹೋಗ್ಬರೋಣ. ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಹಾಂ, ಇವನು ಸುಜಾತಕ್ಕನ ಮಗ. ಗಾಡಿ ಬಂತು, ಈ ಕಡೆ ಬಾ. ಗೈಸ್, ನಾವು ವಿಡಿಯೋ ಮಾಡ್ತಾ ಮಾಡ್ತಾ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ವಿ. ಸೊ ನಮ್ಮ ಅಣ್ಣಂದು ಒಂದು ಆಸೆ ಅಂದರೆ ನಾವಿಬ್ಬರು ನನ್ನ ಡಿಗ್ರಿ ಮುಗಿದ್ಮೇಲೆ ಅಂದರೆ ನನ್ನ ಡಿಗ್ರಿಯಲ್ಲಿ ಬೆಂಗಳೂರಿಗೆ ಬರ್ತೀನಿ, ಆವಾಗ ಫಸ್ಟ್ ನಾವು ಸಾಂಗಿಂದಲೇ ಸ್ಟಾರ್ಟ್ ಮಾಡೋದು ಅಂತ. ಓಕೆ, ಸೊ ಸಾಂಗಿಂದಲೇ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವ ಥರ ಸಾಂಗು? ಎಲ್ಲ ತೆಲುಗು, ತಮಿಳ್. ಹಾಂ, ತೆಲುಗು, ತಮಿಳು, ಕನ್ನಡ ಬಿಟ್ಟಿಯಲ್ಲೋ? ಅದೇ ತೆಲುಗು, ತಮಿಳ್, ಹಿಂದಿ, ಹಾಂ ಕನ್ನಡ, ಹಾಂ, ಆಮೇಲೆ ಎಲ್ಲ ಸಾಂಗ್ ಮಿಕ್ಸ್ ಆಗಿ ಮಾಡೋದಾ ಅಥವಾ ಏನು? ಅಂದರೆ ಒಂದೊಂದು ದಿನದಲ್ಲಿ ಒಂದೊಂದು ಸಬ್ಜೆಕ್ಟ್ ಐ ಮೀನ್ ಲ್ಯಾಂಗ್ವೇಜ್ದು ಸಾಂಗ್. ಓ, ಒಂದೊಂದು ಲ್ಯಾಂಗ್ವೇಜ್ನ ಸಬ್ಜೆಕ್ಟ್ ಆಗಿ ಮಾಡ್ತೀರಾ? ನಾನು ಹೇಳೋದಲ್ಲ, ನಮ್ಮ ಅಣ್ಣ ಹೇಳ್ತಾನೆ ಇವತ್ತು ಯಾವ್ದು ಮಾಡೋಣ ಅಂತ. ಹೋಮ್ ಟೂರಾರು ಮಾಡ್ಬೋದು. ಹೋಮ್ ಟೂರ್ ಮಾಡ್ತೀರಾ? ಆ್ಯಕ್ಚುಲಿ ನಿಮ್ಮದು ಕಂಚಿಕೇರಿಲಿ ಮನೆ ಇದೆಯಲ್ಲ, ತೋಟ ಮನೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಒಂದ್ಸಲ ಅದನ್ನು ಹೋಮ್ ಟೂರ್ ಮಾಡಿ ತೋರಿಸಿ. ಆಡಬೇಕಂತ ಆಸೆ, ಆದರೆ ಓಕೆ, ನೆಕ್ಸ್ಟ್ ಮಾಡ್ತೀಯಾ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಲ್ವಾ? ಅಂದರೆ ನನಗೆ ನಮ್ಮೂರು ಇಷ್ಟ ಆಗ್ತಿದೆ, ಬಟ್ ನೀನು ನಮ್ಮೂರಿಗೆ ತುಂಬ ಸಲ ಬಂದಿದೆಯಾ ತಾನೇ? ಈ ಊರು, ಈ ಕಾಡು, ಈ ಮನೆ ಎಲ್ಲ ನಿನಗೆ ತುಂಬ ಇಷ್ಟ ಆಗಿದೆ. ಇಲ್ಲಿಂದ ಹೋಗ್ಬೇಕಂತ ಅನಿಸುತ್ತಾ? ಆ್ಯಕ್ಚುಲಿ ನನಗೆ